ಮಾಡಿದ ಕೂಡಲೇ ಏನು ಮಾಡಬಹುದು ಅಂತ ಹೇಳ್ತಂದರೆ ಒಂದು ಸ್ಟಡಿ ಸರ್ಕಲ್ ಮಾಡ್ಕೊಳ್ಳೋದು ಒಳ್ಳೆಯದು. ನೀವು ನಿಮ್ಮ ಜೊತೆ ಇಬ್ಬರು ಫ್ರೆಂಡ್ಸು, ಮೂವರಿರಬಾರ್ದು. ಮೂವರಿದ್ದರೆ ಬರೀ ರೀಲ್ಸೇ ಮಾತಾಡ್ತೀರ, ನೀವು ಸಬ್ಜೆಕ್ಟ್ ಮಾತಾಡಲ್ಲ. ಇಬ್ಬರೇ ಫ್ರೆಂಡ್ಸ್ ಇರಬೇಕು. 6 ಸಬ್ಜೆಕ್ಟ್ ಇದೆ, 2 ಸಬ್ಜೆಕ್ಟು ಒಬ್ಬೊಬ್ಬರು ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್ ಮಾಡಬೇಕು. ಸೊ 3 ಜನ ಸೇರಿಕೊಂಡು 6 ಸಬ್ಜೆಕ್ಟನ್ನು ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್ ರೆಡಿ ಮಾಡಿಬಿಟ್ಟು ಹಂಚ್ಕೋಬೇಕು ನೀವು. ಸೊ ಸ್ಟಡಿ ಸರ್ಕಲಲ್ಲಿ 3 ಜನ ಇದ್ದೇವೆ. ಈ 3 ಜನ ಸೇರಿಕೊಂಡು ಈ ಪ್ರಿಪ್ರೇಷನ್ಸು ಮಾಡಬೇಕು. ಅದಾದ ಮೇಲೆ ಐಡಿಯಲ್ ಆನ್ಸರ್ ಅಂದ್ರೇನು, ಮಾದರಿ ಉತ್ತರ ಅಂದ್ರೇನು, 5 ಅಂಕಗಳ ಪ್ರಶ್ನೆ ಕೇಳಿದ್ದಾರೆ ಅಂದರೆ 5 ಅಂಕಗಳು ನಿಮಗೆ ಸಿಗಬೇಕು. ಹಾಗೆ ಬರೆಯೋದು ಹೇಗೆ? ಅದಕ್ಕೊಂದು ಮಾಡೆಲ್ ಬೇಕಲ್ವ ನಮಗೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಂದ್ರೆ, SSLC ಬೋರ್ಡ್ಗೋ PUC ಬೋರ್ಡ್ಗೋ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ, ಸ್ವಲ್ಪ ದುಡ್ಡು ಕೊಟ್ಟರೆ ರ್ಯಾಂಕ್ ಸ್ಟೂಡೆಂಟಿನ ಆನ್ಸರ್ ಬುಕ್ ಇರುತ್ತಲ್ಲ, ಅದರ ಫೋಟೋ ಕಾಪಿ ಕೊಡ್ತಾರೆ. PUCನಲ್ಲಿ ರ್ಯಾಂಕ್ ಬಂದಿದ್ದಾನಲ್ವ ಅವನು, ಹೇಗೆ ಬಂತು? 100ಕ್ಕೆ 100 ಬಂದ್ಬಿಡ್ತಲ್ಲ ಫಿಸಿಕ್ಸಲ್ಲಿ. ಅವನಿಗೆ ಹೇಗೆ ಬಂತು ತಿಳ್ಕೊಬೇಕಲ್ವಾ? ತರಿಸ್ಕೊಳ್ಳಿ ಅವನ ಆನ್ಸರ್ ಶೀಟ್, ತರಿಸ್ಕೊಂಡು ಪ್ರತಿಯೊಂದನ್ನು ಅನಲೈಸ್ ಮಾಡ್ತಾ ಹೋಗಿ. 5 ಅಂಕಗಳಿಗೆ 5 ಅಂಕ ಇವನಿಗೆ ಬರ್ದಿದೆ ಅಂದರೆ ಹೇಗೆ ಬರ್ದಿದ್ದಾನೇನು, ಏನು ಪಾಯಿಂಟ್ಸ್ ಬರ್ದಿದ್ದಾನೆ, ನೀವು ಅವನ ಹಾಗೇನೆ ಬರೀರಿ, ನಿಮಗೂ ರ್ಯಾಂಕ್ ಬರಲೇಬೇಕು. ಅಥವಾ ಅವನಿಗಿಂತ ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯವ? ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇನ್ನೂ ಚೆನ್ನಾಗಿ ಬರೆಯೋದಕ್ಕೆ ಪ್ರಯತ್ನ ಪಡಿ. ಹೀಗೆ ಪ್ರಯತ್ನ ಪಡಬೇಕಾದ್ರೆ ವಾಟ್ ಈಸ್ ದ ರೈಟ್ ಆನ್ಸರ್, ಮಾಡೆಲ್ ಆನ್ಸರ್ ಅನ್ನೋದು ನಿಮಗೆ ಗೊತ್ತಾಗಬೇಕು. ಅದು ರ್ಯಾಂಕ್ ಸ್ಟೂಡೆಂಟಿನ ಆನ್ಸರ್ ಶೀಟಿಂದ ಗೊತ್ತಾಗುತ್ತೆ. ಇದನ್ನು ನೀವು ತರಿಸ್ಕೋಬೇಕು. ಯಾವಾಗ? ಏಪ್ರಿಲ್ ಮೇ ತಿಂಗಳಲ್ಲೇ. ಕಳೆದ ವರ್ಷಗಳು 3 ವರ್ಷ 4 ವರ್ಷ 5 ವರ್ಷ ಸಿಗುತ್ತಾ? ತಗೊಳ್ಳಿ, ತಪ್ಪೇನಿಲ್ಲ. ಎಷ್ಟು ಆನ್ಸರ್ ಶೀಟ್ ಸಿಗುತ್ತೋ ಅಷ್ಟು ತಗೊಂಡು ಅನಲೈಸ್ ಮಾಡಿ, ಅನಲೈಸ್. ಅವನಿಗಿಂತ ಚೆನ್ನಾಗಿ ಬರೆಯೋದಕ್ಕೆ ಮನಸ್ಸು ಮಾಡಿ ಬರೆಯೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಈ ಪ್ರಿಪ್ರೇಷನ್ ಆಗಬೇಕಾದದ್ದು ಯಾವಾಗ ಅಂತ ಕೇಳಿದ್ರೆ, ಯಾವಾಗ? ಏಪ್ರಿಲ್ ಅಥವಾ ಮೇನಲ್ಲಿ ಇದನ್ನು ಮಾಡಬೇಕು. ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್ಸ್ಗಳೆಲ್ಲ ನೀವು ಕ್ವಶನ್ಸ್ ಇದೆ ಅಲ್ವಾ, 20 ವರ್ಷಗಳ ಕ್ವಶನ್ಸ್ ಎಲ್ಲ ಬರ್ಕೊಂಡಿದ್ದೀರಲ್ವಾ, ಆ ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕಲ್ಲಿ ಇರ್ತಕ್ಕಂಥ ಅಷ್ಟೂ ಪ್ರಶ್ನೆಗಳಿಗೆ ಈ ರ್ಯಾಂಕ್ ಸ್ಟೂಡೆಂಟ್ ಆನ್ಸರಿಂಗ್ ಸ್ಟೈಲ್ ಇದೆಯಲ್ಲ, ಆ ಸ್ಟೈಲಲ್ಲೇ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೆದು ಅಭ್ಯಾಸ ಮಾಡಬೇಕು. ಉತ್ತರ ಓದೋದಲ್ಲ, ಉತ್ತರ ಬರೀಬೇಕು. ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕಲ್ಲಿರೋ ಅಷ್ಟೂ ಕ್ವಶನ್ಸ್ಗೆ ಉತ್ತರ ಬರದೇ ಅಭ್ಯಾಸ ಮಾಡಬೇಕೇ. ಇದನ್ನು ಗೊತ್ತಿತ್ತು, ಇದನ್ನು ಯಾಕೆ ಬರೀಬೇಕು, ನಮ್ಮ ಟೈಮ್ ವೇಸ್ಟು, ಅದು ಅನ್ಕೋಬೇಡಿ. ಟೈಮ್ ವೇಸ್ಟ್ ಅನ್ನೋದು ಇಲ್ಲವೇ ಇಲ್ಲ ಎಜುಕೇಷನ್ನಲ್ಲಿ. ಮುಂದೆ ಗೊತ್ತಾಗುತ್ತೆ ನಿಮಗೆ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಬರೆದು 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 ಅಭ್ಯಾಸ ಮಾಡಬೇಕು. ಓಕೆ.